ಬಯಸಿದ ಕನಸಿನ ಮನದಾಸ ಉದ್ದಕ್ಕೆ ಮೆಂಚಿ ಶೋಭಿಸುತ್ತಿರುವಳಲ್ಲ. ನೋಡುತ್ತಿರುವುದು ಕನಸು ಅಥವಾ ನನಸೋ? ಪ್ರೇಮಿ ಎಂದರೆ ಕೆತ್ತಿ ಮುಗಿಸಬೇಕು ಹೃದಯದಲ್ಲಿ ಈ ನೋವೆಂದೆಂಬ ಮೂರಕ್ಷರವನ್ನು. ಪ್ರೇಮ ಪ್ರೇಮ ಹಾಗೆ ಗುಬ್ಬಿಗಳ ಕೂಗಲ್ಲ ಪ್ರೇಮ, ಇದು ನಿನ್ನ ಪ್ರಿಯಕರಣ ತಗೋ. ನಾನೇ ಏಕೆ ಭಯಪಟ್ಟುಕೊಳ್ಳುವ ಕಾರಣವೇನಿಲ್ಲ ಪ್ರೇಮ. ಕಾದರಿಗೆ ಒಂಟಿಯಾಗಿ ಬಂದ ನನ್ನ ಸೊಸೆ ಯಾವುದಾದ್ರು ಪ್ರಾಣಿ ಪಕ್ಷಿ ಎದುರುಗಡೆ ಎಂದು ರಕ್ಷಣೆಗೋಸ್ಕರ ಬಂದೆ ಅಷ್ಟೇ. ಭಯದಿಂದ ದೂರ ಮಾಡಿ ರಕ್ಷಣೆ ಮಾಡಿದ ನಿಮಗೆ ತುಂಬಾ ಹೊರಟು ಹೋಗಲು ಬಂದಿಲ್ಲ ಪ್ರೇಮ. ನಿನ್ನ ಗುಲಾಬಿ ಹೂವಿನ ತುಳಿನ ಕಾಲಕ್ಕೆ ಒಂದು ಚುಂಬನಾಡಲು ಹಂಬಲಿಸಿ ಬಂದಿವೆ. ನೀನು ಮಾತನಾಡುತ್ತಿದ್ದೀಯಮ್ಮ ಚಿಕ್ಕವರಂತೆ. ನಾನು ಯಾರೆಂಬುದನ್ನು ಕಲ್ಪಿಸಿಕೊಂಡು ಮಾತನಾಡು. ನಿನಗೆ ಅಣ್ಣ ಹಾಗೂ ಒಡೆಯನ ಮಗಳು ನಾನು. ಒಡೆಯನ ಮಗಳಂತೆ ಏಕ ಪ್ರೇಮ ಮೇಲಕ್ಕೆ ಮಾವನ ಮಗಳೆಂದು ನಿನ್ನನ್ನು ವರ್ಣಿಸಲು ವಹಿಸಿ ಬಂದಿವೆ. ನೀನು ನನಗೆ ಒಲಿದಿದ್ಯಾದರೆ ಸರ್ಕಾರದ ನೌಕರಿಯ ಮರಳು ಏಕೆ ಮಾಡಬಹುದು? ಬೋಧನೆ ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚು. ವಾಸಿಸಲು ಆಶ್ರಯವಿಲ್ಲದ ಮಾತ್ರಕ್ಕೆ ಆಶ್ರಯ ಕೊಟ್ಟರೆ ಊಟ ನನಗೆ ದ್ರೋಹ ಬಗೆಯಲು ಬಂದಿರೋ ಬಂಡ. ನನ್ನನ್ನು ಬಡದಿ ಆಗುತ್ತೇನೆ ಎಂದು ನಿನ್ನ ಬಂದಿದ್ಯಾದ್ರೆ ನಿನ್ನ ನಾಲಿಗೆಯಿಂದ ನುಡಿಯಬೇಡ. ಸುಮ್ಮನೆ ಹೊರಟು ಜಗತ್ತಿನ ಬಾಳ ಪುಟವನ್ನೇ ತಿರುಮುರು ಮಾಡುವ ಈ ವಕೀಲನಾಗಲಿಗೆ ಎತ್ತರಾದೇನು ನೋಡ್ತೀವಿ ಆ ಎಣ್ಣೆ ನನ್ನ ಜಾಗಪುರವನ್ನು ಕತ್ತರಿಸಿ ಕಲ್ಲ ಮಾಡುವುದು. ಅದರ ಆತ್ಮಶಾಂತಿಗಾಗಿ ನಿನ್ನ ಕೀಲಕ್ಕೆ ಕೆತ್ತರಿಸಿ ಹೋಗಿ ಬಂದಿದ್ದಾನೆ. ಮನ ಹೊಯ್ತಾಡ್ತದೆ ಸೋಮನೆ ನನ್ನ ಮನನು ಎಲ್ಲದಿದ್ದರೆ ಏನು ಮಾಡುತ್ತೀಯೋ? ಇಂಗಿಸಿಕೊಳ್ಳುವೆ ನನ್ನ ಕಾಮದ ದೃಶ್ಯವನ್ನು ಆ ಬಲೆಯಾದ ನಿನ್ನ ಮೇಲೆ ಬಲಾತ್ಕಾರ ಮುಟ್ಟಲು ಬಂದಿದ್ಯಾದ್ರೆ ಈ ನಿನ್ನ ಕಾಮದ ನೆತ್ತಿಗೆರೆದು ನಿಂತ ಚಿತ್ರ ವಿಚಿತ್ರವಾಗುವುದು ಎಚ್ಚರವಿದೆ. ಪ್ರೇಮ ನೆತ್ತಿಯ ತುಂಬ ಮೆಚ್ಚಿಕೊಂಡು ನಿಂತ ಈ ಗೆದ್ದಿನ ಕಾಮದ ಬಗ್ಗೆ ಆ ದೇವತೆಗಳಿಂದಲೂ ಭಕ್ತಿಸೋದಕ್ಕೆ ಸಾಧ್ಯವಿಲ್ಲ. ಸೋಮನ ನನ್ನ ಮಾತಿಗೆ ಒಪ್ಪಿ ನಿನ್ನ ಮೈಯನ್ನು ನನಗೆ ಒಪ್ಪಿಸು. ಎಲ್ಲದಿದ್ದರೆ ಆ ಸೀತೆಯನ್ನು ರಾವಣ ಮತ್ತು ಇದು ವನದಲ್ಲಿ ಕತೆ ನಾವು ನಿನ್ನನ್ನು ಒಪ್ಪರಿಯಬೇಕಾಗುತ್ತದೆ. ಸನ್ಯಾಸಿಯಾಗಿ ರೂಪ ಬದಲಾಯಿಸುವ ನೀಯಾವ ಗಂಡಸು? ಆ ದೇವಿ ಸೀತಾ ಮಾತೆಯನ್ನು ಅಪಹರಿಸಿದ ರಾವಣ ಸ್ಥಿತಿ ಏನಾಯ್ತು? ಅದರಂತೆ ನೀನು ನನ್ನನ್ನು ಮುಟ್ಟಲು ಬಂದಿದ್ಯಾದ್ರೆ ನಿನ್ನ ಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ವಿಚಾರ. ಅರಿಯದ ಮಗುವಿನ ಮುಂದೆ ಸರಿಯಾದ ಒಂದು ಕುರಿ ತೋರಿಸಿ ಇದು ಕರಡಿ ಎಂದು ಎದುರಿಸುತ್ತೆ. ಏನು ನನ್ನನ್ನು ಎದುರಿಸಲಿಕ್ಕೆ ಬಂದ್ರಿಯಾ ಪ್ರೇಮ? ಇಡೀ ಬ್ರಹ್ಮಾಂಡವನ್ನು ಎಳೆ ಮರೆತು ಆದಿಶೇಷನು ಈ ನಗೆಗಳು ನಿನ್ನ ಬಿಂಕದ ಲೊಂಗಿನ ಮಾತಿಗೆ ಅದರಿಂದ ಒಯ್ಯದಲ್ಲಾರ ಒಪ್ಪಿಕೋ ಈ ವೈರಾಗ್ಯ ಮೂರ್ತಿಯ ಪ್ರೇಯಸಿಗಳಿಗೆ ಎಲ್ಲವಾದಲ್ಲಿ ಎಣವಾಗಿ ಬೀಳುವೆ ಈ ಜಾಗದಲ್ಲಿ. ಹೇಳಿ, ಮಾನಕ್ಕೆ ಹೆದರದ ಏನು ಪ್ರಾಣಕ್ಕೆ ಹೆದರುವುದಿಲ್ಲ. ಮಾವನಿಗೆ ಮರ್ಯಾದೆ ಕೊಟ್ರೆ ಈ ರೀತಿ ಮಾತನಾಡುತ್ತೀಯಲ್ಲ ನೋಡು. ಈ ಗರತಿಯನ್ನು ಎದುರು ಹಾಕಿಕೊಡ್ಬೇಡ. ಸುಮ್ಮನೆ ಹೊರಟು ಹೋಗಲಿಲ್ಲ. ನೀನು ಎಂತ ಪತಿರೊಂದು ಧರ್ಮದಲ್ಲಿ ಬಾಳ್ತಿಯಲ್ಲವೋ ಚೆನ್ನಾಗಿ ಬಲ್ಲ. ಹೀನಕುಲದ ಜಾತಿಯವನು ಅತ್ತೆಯ ಮಗಳೆಂದು ಕಬರಿಲ್ಲದೆ ಈ ರೀತಿ ಮಾತನಾಡುತ್ತೇಳ. ಇನ್ನು ಹೆಚ್ಚು ಸ್ವಲ್ಪ ಇಲ್ಲಿ
ಗೆ